ತುಂಬಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ದಂಪತಿಗಳು ನಾನು ಪ್ರೆಗ್ನೆನ್ಸಿಯಲ್ಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ಬೋದಾ, ನನ್ನ ಬೇಬಿ ಮೂನ್ ಪ್ಲಾನ್ ಮಾಡ್ಬೋದಾ ಅಂತ ತುಂಬಾ ಜನರು ಕೇಳ್ತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಫ್ಲೈಟ್ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ಮೋಸ್ಟ್ ಸೂಟಬಲ್ ಟೈಮ್ ಇರೋದು ಅದು 3 months ಇಂದ 7 months ತನ. ಈ 3 months ಅಲ್ಲಿ 7 months ಒಳಗಡೆ ಪ್ರೆಗ್ನೆನ್ಸಿ ಇರುವವರಿಗೆ ಯಾವುದೇ ತರದ್ದು ಕಾಂಪ್ಲಿಕೇಶನ್ಸ್ ಕಡಿಮೆ ಕಾಣಿಸ್ಕೊಳ್ತೀವಿ. ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಅದು ಫಸ್ಟ್ ಮಂತ್ ಇಂದ 3 months ತನ ಪ್ರೆಗ್ನೆನ್ಸಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ನಾವು ಫ್ಲೈಟ್ ಟ್ರಾವೆಲ್ ಮಾಡೋದು ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಯಾಕಂದ್ರೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಆಲ್ಟಿಟ್ಯೂಡ್ ಚೇಂಜಸ್, ಪ್ರೆಷರ್ ಚೇಂಜಸ್ ಜಾಸ್ತಿ ಇರೋದ್ರಿಂದ ನಾವು ಈ ಟೈಮಲ್ಲಿ ಟ್ರಾವೆಲ್ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ. ಹಾಗೂ ಒಂದೊಂದ್ಸತಿ ಕೆಲವರಿಗೆ ಬ್ಲೀಡಿಂಗ್ ಸ್ಪಾಟಿಂಗ್ ಆಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. 7th month ಇಂದ 8th month ತನ ಫ್ಲೈಟ್ ಟ್ರಾವೆಲ್ ಮಾಡಕ್ಕೆ ಏರ್ಲೈನ್ಸ್ ಅವರು ಬಿಡ್ತಾರೆ. ಬಟ್ 8th month ಅದು 34 weeks ಆದ ನಂತರ ಏರ್ಲೈನ್ಸ್ ಅವರು ಟ್ರಾವೆಲ್ ಮಾಡಕ್ಕೆ ಬಿಡಲ್ಲ. ಯಾಕಂದ್ರೆ ಪ್ರೀಟರ್ಮ್ ಡೆಲಿವರಿ ಆದ್ರೆ ಮಗುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ಲೈಟ್ ಟ್ರಾವೆಲ್ ಮಾಡಕ್ಕೆ ಬಿಡೋದಿಲ್ಲ. ಫ್ಲೈಟ್ ಟ್ರಾವೆಲ್ ಅಲ್ಲದೆ ನೀವು ಯಾವಾಗಾದ್ರೂ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ 3rd month to 7th month ವಿಲ್ ಬಿ ದ ಮೋಸ್ಟ್ ಬೆಸ್ಟ್ ಟೈಮ್ ಟ್ರಾವೆಲ್ ಮಾಡೋಕ್ಕೆ. ಪ್ಲಸೆಂಟಾ ಪ್ರೀವಿಯಾ ಹಾಗೂ ಶಾರ್ಟ್ ಸರ್ವಿಕ್ಸ್ ಇತ್ತು, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತು ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇನ್ನೇ ತರದ್ದು ಕಾಂಪ್ಲಿಕೇಶನ್ಸ್ ಇತ್ತು ಅಂತಂದ್ರೆ ಆದಷ್ಟು ಫ್ಲೈಟ್ ಟ್ರಾವೆಲ್ ಅವಾಯ್ಡ್ ಮಾಡಿ. ಹಾಗೂ ನಿಮಗೆ ಟ್ರಾವೆಲ್ ಮಾಡುವ ಮುಂಚೆ ನಿಮ್ಗೊಂದು ಫಿಟ್ ಟು ಫ್ಲೈ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ನಿಮ್ಮ ಗೈನಕಾಲಜಿಸ್ಟ್. ದಯವಿಟ್ಟು ನಿಮ್ಮನ್ನು ಚೆಕ್ ಮಾಡಿಸ್ಕೊಂಡ್ಬಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಇಂದ ಈ ಸರ್ಟಿಫಿಕೇಟ್ ತಗೊಂಡೇ ಟ್ರಾವೆಲ್ ಮಾಡಿ. ಈ ವಿಡಿಯೋನ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಎಲ್ಲ ದಂಪತಿಗಳಿಗೆ ಶೇರ್ ಮಾಡಿ.